ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 8051 ಮೈಕ್ರೋ ಕಂಟ್ರೋಲರ್ ಚಾಪ್ಟರ್ಲಿ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡೋಣ. ಸೊ ಇದಕ್ಕಿಂತ ಮುಂಚೆ ನಾವು ಲಾಕ್ಡೌನ್ ಆಗಿ ಸ್ಟಾರ್ಟಿಂಗಲ್ಲಿ 8051 ಮೈಕ್ರೋ ಕಂಟ್ರೋಲರ್ ಬೇಸ್ಡ್ ವೀಡಿಯೋಸ್ ಮಾಡಿದ್ವಿ. 8051 ಕಂಪ್ಲೀಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದರಲ್ಲಿ ಏನೇನು ಸೆಕ್ಷನ್ಸ್ ಬರ್ತವೆ, ಅವೆಲ್ಲ ಯಾವ ಥರ ಕೆಲಸ ಮಾಡುತ್ತೆ ಅಂತ ವೀಡಿಯೋಸ್ ಮಾಡಿದ್ವಿ. ಆಮೇಲೆ ಕೆಲವೊಂದು ಪ್ರೋಗ್ರಾಮಿಂಗ್ಸ್ ರಿಲೇಟೆಡ್ ಯಾವ್ಯಾವ ಇನ್ಸ್ಟ್ರಕ್ಷನ್ ಸೆಟ್ ಬರುತ್ತೆ, ಯಾವ್ಯಾವ ಅಡ್ರೆಸ್ಸಿಂಗ್ ಮೋಡ್ಸ್ ಬರುತ್ತೆ, ಮತ್ತು ಕೆಲವೊಂದಷ್ಟು ಪ್ರೋಗ್ರಾಮ್ಸ್ನ ಸಾಲ್ವ್ ಮಾಡಿ ನೋಡಿದ್ವಿ. ಸೊ ಆ ಎಲ್ಲ ವೀಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಆ ವೀಡಿಯೋಗಳನ್ನ ನೋಡ್ಬೋದು. ಸೊ ಫಸ್ಟ್ ಕ್ವಶನ್ ಮೈಕ್ರೋ ಕಂಟ್ರೋಲರ್ ಚಾಪ್ಟರ್ಲಿ, ವಿಚ್ ಪಿನ್ ಈಸ್ ಮಾರ್ಕ್ಡ್ ಆಸ್ ದ ಮಾಸ್ಟರ್ ರೀಸೆಟ್ ಅಥವಾ RST ಫಂಕ್ಷನ್ ಈಸ್ ಮೈಕ್ರೋ ಕಂಟ್ರೋಲರ್ IC 8051. ಸೊ 8051 ಮೈಕ್ರೋ ಕಂಟ್ರೋಲರಲ್ಲಿ ರೀಸೆಟ್ ಸಲುವಾಗಿ ಯಾವ ಪಿನ್ನ ನಾವು ಯೂಸ್ ಮಾಡ್ತೀವಿ ಅಂದರೆ ಟೋಟಲ್ ಮೈಕ್ರೋ ಕಂಟ್ರೋಲರ್ನ ಮತ್ತೆ ಫಸ್ಟಿಂದ ಪ್ರೋಗ್ರಾಮ್ ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ರೀಸೆಟ್ ಮಾಡ್ತೀವಿ. ಸೊ ಅದ್ರ ಸಲುವಾಗಿ ಯಾವ ಪಿನ್ನನ್ನು ನಾವು ಯೂಸ್ ಮಾಡ್ತೀವಿ ಅಂತ ಕ್ವಶನ್. ಸೊ ಆಪ್ಷನ್ ಎ ಪಿನ್ ನಂಬರ್ 9, ಆಪ್ಷನ್ ಬಿ ಪಿನ್ ನಂಬರ್ 20, ಆಪ್ಷನ್ ಸಿ ಪಿನ್ ನಂಬರ್ 30 ಆ್ಯಂಡ್ ಆಪ್ಷನ್ ಡಿ ಪಿನ್ ನಂಬರ್ 40. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಪಿನ್ ನಂಬರ್ 9. ಸೊ ಪಿನ್ ನಂಬರ್ 9 ನಾವು ಮಾಸ್ಟರ್ ರೀಸೆಟ್ ಮಾಡೋದಕ್ಕೆ 8051 ಮೈಕ್ರೋ ಕಂಟ್ರೋಲರ್ನ ಮಾಸ್ಟರ್ ರೀಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಡಿವೈಸ್ ಮಾರ್ಕ್ಡ್ ಎಕ್ಸ್? ಸೊ ಇಲ್ಲಿ ಟೋಟಲ್ ಡಿವೈಸಲ್ಲಿ ಏನೇನಿದಾವೆ ಅಂದರೆ CPU, ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್, ಕೌಂಟರ್ಸ್, ಟೈಮರ್ಸ್, ರಾಮ್, ರ್ಯಾಮ್, ಅಡ್ರೆಸ್ ಬಸ್, ಡಾಟಾ ಬಸ್ ಮತ್ತು ಕಂಟ್ರೋಲ್ ಬಸ್ ಇದ್ದಾವೆ. ಈ ಎಲ್ಲ ಡಿವೈಸ್ನ ಎಕ್ಸ್ ಅಂತ ಮಾರ್ಕ್ ಮಾಡಿ ಆ ಡಿವೈಸಲ್ಲೆಲ್ಲ ಇದರಲ್ಲಿ ಈ ಎಲ್ಲ ಸರ್ಕಿಟ್ಸ್ ಇದ್ದಾವೆ ಅಥವಾ ಈ ಎಲ್ಲ ಬ್ಲಾಕ್ಸ್ ಇದ್ದಾವೆ. ಸೊ ಇವಾಗ ಈ ಎಕ್ಸ್ ಮಾರ್ಕ್ ಮಾಡಿದಂಥ ಡಿವೈಸ್ ಏನು ಅಂತ ಇಲ್ಲಿ ಕ್ವಶನ್. ಸೊ ಆಪ್ಷನ್ಸ್ ಏನೇನಿದ್ದಾವೆ, ಎ ಕಂಪ್ಯೂಟರ್, ಬಿ ಮೈಕ್ರೋ ಕಂಟ್ರೋಲರ್, ಸಿ ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಡಿ ಟ್ರಾಫಿಕ್ ಲೈಟ್ ಕಂಟ್ರೋಲ್. ಸೊ ಈ ಎಲ್ಲ ಸೆಕ್ಷನ್ಸ್ ಬರುವಂಥ ಡಿವೈಸ್ ಯಾವುದು ಅಂದರೆ ಮೈಕ್ರೋ ಕಂಟ್ರೋಲರ್. ಸೊ ಆಪ್ಷನ್ ಬಿ ಮೈಕ್ರೋ ಕಂಟ್ರೋಲರ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಸರ್ಕಿಟ್ಸ್ ಯೂಸಸ್ ಮೈಕ್ರೋ ಕಂಟ್ರೋಲರ್? ಸೊ ಯಾವ ಥರ ಸರ್ಕಿಟ್ಗಳು ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡ್ತವೆ ಅಂತ ಕ್ವಶನ್. ಸೊ ಆಪ್ಷನ್ಸ್ ಒಂದು ಎ ಕಂಪ್ಯೂಟರ್ಸ್, ಬಿ ಮಲ್ಟಿಮೀಟರ್ಸ್, ಸಿ ಮೈಕ್ರೋ ಪ್ರೊಸೆಸರ್ಸ್ ಆ್ಯಂಡ್ ಡಿ ಎಂಬೆಡೆಡ್ ಸಿಸ್ಟಮ್. ಸೊ ಕರೆಕ್ಟ್ ಆನ್ಸರ್ ಯಾವುದಂದರೆ ಮೈಕ್ರೋ ಕಂಟ್ರೋಲರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎಂಬೆಡೆಡ್ ಸಿಸ್ಟಮ್ಗಳಲ್ಲಿ ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡ್ತಾರೆ. ಯಾಕಂದರೆ ಎಂಬೆಡೆಡ್ ಸಿಸ್ಟಮಲ್ಲಿ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡೋಷ್ಟು ದೊಡ್ಡ ದೊಡ್ಡ ಕೆಲಸಗಳು ಏನೂ ಮಾಡೋದಿರಲ್ಲ, ಚಿಕ್ಕ ಚಿಕ್ಕ ಕೆಲಸಗಳು ಇರುತ್ತೆ ಆ್ಯಂಡ್ ಕೆಲವೇ ಕೆಲಸಗಳು ಮಾಡೋಂಥದ್ದು ಇರುತ್ತೆ. ಸೊ ಅಂಥ ಪ್ಲೇಸಲ್ಲಿ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡೋ ಬದಲು ಈ ಎಂಬೆಡೆಡ್ ಸಿಸ್ಟಮ್ ಮೈಕ್ರೋ ಕಂಟ್ರೋಲರ್ ಬೇಸ್ಡ್ ಎಂಬೆಡೆಡ್ ಸಿಸ್ಟಮ್ಗಳಲ್ಲಿ ಈ ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ಡೆವಲಪ್ಡ್ ಟು ಓವರ್ಕಮ್ ದ ಡ್ರಾಬ್ಯಾಕ್ ಆಫ್ ದ ಮೈಕ್ರೋ ಪ್ರೊಸೆಸರ್? ಸೊ ಮೈಕ್ರೋ ಪ್ರೊಸೆಸರ್ ಮೇನ್ ಡ್ರಾಬ್ಯಾಕ್ ಇದ್ದಿದ್ದೇನು ಅಂದರೆ ಅದು ಒಂದು ಹೆವಿಲಿ ಪ್ರೊಸೆಸ್ ಮಾಡೋಂಥ ಡಿವೈಸ್. ಸೊ ದೊಡ್ಡ ದೊಡ್ಡ ಕೆಲಸಗಳಿದ್ರೆ ಮಾತ್ರ ಅಲ್ಲಿ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತೀವಿ ನಾವು. ಆದರೆ ಚಿಕ್ಕ ಪುಟ್ಟ ಕೆಲಸದ ಇದ್ದಾಗ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಕೆಲಸ ಮಾಡೋದಕ್ಕಿಂತ ಇಲ್ಲಿ ಮೈಕ್ರೋ ಪ್ರೊಸೆಸರ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅದು ಒಂದು ಮೇನ್ ಡ್ರಾಬ್ಯಾಕ್ ಮೈಕ್ರೋ ಪ್ರೊಸೆಸರ್ದು. ಸೊ ಅದ್ರ ಬದಲು ಈ ಡ್ರಾಬ್ಯಾಕ್ನ ತೊಲಗಿಸ್ಬೇಕಂದ್ರೆ ಏನು ಯೂಸ್ ಮಾಡ್ತೀವಿ ಅಂತ ಕ್ವಶನ್. ಸೊ ಆಪ್ಷನ್ ಎ JFET, ಆಪ್ಷನ್ ಬಿ MOSFET, ಆಪ್ಷನ್ ಸಿ IGBT ಆ್ಯಂಡ್ ಆಪ್ಷನ್ ಡಿ ಮೈಕ್ರೋ ಕಂಟ್ರೋಲರ್. ಸೊ ಇಲ್ಲಿ ಆಪ್ಷನ್ ಡಿ ಮೈಕ್ರೋ ಕಂಟ್ರೋಲರ್ ಕರೆಕ್ಟ್ ಆನ್ಸರ್. ಸೊ ಈ JFET, MOSFET, IGBT ಇವೆಲ್ಲ ಬೇರೆ ಬೇರೆ ರೀತಿಯಾದಂಥ ಟ್ರಾನ್ಸಿಸ್ಟರ್ಗಳು. ಸೊ ಇವು ಓನ್ಲಿ ಸ್ವಿಚಿಂಗ್ ಅಥವಾ ಆ್ಯಂಪ್ಲಿಫಿಕೇಷನ್ ಸಲುವಾಗಿ ಮಾತ್ರ ಇವ್ರನ್ನ ನಾವು ಯೂಸ್ ಮಾಡ್ತೀವಿ. ಆದರೆ ಮೈಕ್ರೋ ಕಂಟ್ರೋಲರ್ನ ಚಿಕ್ಕದಾದಂಥ ಆಟೋಮೇಟೆಡ್ ಕೆಲಸಗಳು ಮಾಡೋದಕ್ಕೆ ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಎಕ್ಸ್ಪ್ಯಾಂಡ್ ದ ಅಬ್ರಿವಿಯೇಷನ್ CISC ಯೂಸ್ಡ್ ಇನ್ 8051 ಮೈಕ್ರೋ ಕಂಟ್ರೋಲರ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಮೈಕ್ರೋ ಕಂಟ್ರೋಲರ್ಗಳಲ್ಲಿ ಬೇರೆ ಬೇರೆ ಇನ್ಸ್ಟ್ರಕ್ಷನ್ ಸೆಟ್ಗಳನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ CISC ಅನ್ನೋದು ಒಂದು ಇನ್ಸ್ಟ್ರಕ್ಷನ್ ಸೆಟ್ ಇದು. ಸೊ ಏನು CISC ಫುಲ್ ಫಾರ್ಮ್ ಅಂತ ಈ ಕ್ವಶನ್. ಸೊ ಆಪ್ಷನ್ ಎ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್, ಆಪ್ಷನ್ ಬಿ ಕಾಂಪ್ಯಾಕ್ಟ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್, ಆಪ್ಷನ್ ಸಿ ಕಾಂಪ್ಲೆಕ್ಸ್ ಇಂಟೀಜರ್ ಸೆಟ್ ಕಂಪ್ಯೂಟರ್ ಆ್ಯಂಡ್ ಆಪ್ಷನ್ ಡಿ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್. ಸೊ CISC ಫುಲ್ ಫಾರ್ಮ್ ಏನಂದ್ರೆ ಕರೆಕ್ಟಾಗಿ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್,
Which electronic component is connected in pin number 18 and 19 of the IC 8051 microcontroller? ಸೊ IC ಅಂದರೆ 8051 ಮೈಕ್ರೋಕಂಟ್ರೋಲರ್ 18 ಮತ್ತು 19ನೇ ಪಿನ್ಗೆ ಯಾವ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ನ ನಾವು ಕನೆಕ್ಟ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್ ಇದೆ. ಸೊ 18 ಮತ್ತು 19ನೇ ಪಿನ್ಗೆ ನಾವು ಅಲ್ಲಿ ಏನಿರುತ್ತೆ ಅಂದರೆ ಅದಕ್ಕೆ ಕನೆಕ್ಟೆಡ್ ಆಗಿ ಇನ್ಬಿಲ್ಟ್ ಕ್ಲಾಕ್ ಸರ್ಕ್ಯೂಟ್ ಇರುತ್ತೆ 8051 ಮೈಕ್ರೋಕಂಟ್ರೋಲರಲ್ಲಿ. ಸೊ ಅಲ್ಲಿ ನಾವು ಏನು ಕಾಂಪೊನೆಂಟ್ ಕನೆಕ್ಟ್ ಮಾಡ್ತೀವಿ ಅಂತ ಕ್ವಶನ್ ಇದೆ. ಸೊ ಆಪ್ಷನ್ ಎ ಸೆನ್ಸರ್, ಆಪ್ಷನ್ ಬಿ ಕ್ರಿಸ್ಟಲ್, ಆಪ್ಷನ್ ಸಿ ರೆಸಿಸ್ಟರ್ ಆ್ಯಂಡ್ ಆಪ್ಷನ್ ಡಿ ಝೀನರ್ ಡಯೋಡ್. ಸೊ ಕರೆಕ್ಟ್ ಆನ್ಸರ್ ಏನಂದರೆ ಕ್ರಿಸ್ಟಲ್ನ ಕನೆಕ್ಟ್ ಮಾಡಿರ್ತೀವಿ 18 ಮತ್ತು 19 ಪಿನ್ಗೆ, ಅಥವಾ ಕ್ರಿಸ್ಟಲ್ ಆಸಿಲೇಟರ್ನ ಕನೆಕ್ಟ್ ಮಾಡ್ತೀವಿ. ಸೊ ಕ್ರಿಸ್ಟಲ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಅದರಿಂದ ಸೈನ್ ವೇವ್ ಪ್ರೊಡ್ಯೂಸ್ ಆಗಿರೋದನ್ನು ತಗೊಂಡು ಇಂಟರ್ನಲ್ ಆಗಿನೇ ಈ ಮೈಕ್ರೋ ಕಂಟ್ರೋಲರ್ ಏನು ಮಾಡುತ್ತೆ, ಒಂದು ಆಸಿಲೇಟರ್ ಸರ್ಕ್ಯೂಟ್ ಮತ್ತು ಕ್ಲಾಕ್ ಸರ್ಕ್ಯೂಟ್ಸ್ ಎಲ್ಲನೂ ಇಟ್ಕೊಂಡು ಏನು ಕ್ಲಾಕ್ ಫ್ರೀಕ್ವೆನ್ಸಿ ಬೇಕೋ ಅದನ್ನು ಜನರೇಟ್ ಮಾಡ್ಕೊಳ್ಳುತ್ತೆ ವಿತ್ ದ ಹೆಲ್ಪ್ ಆಫ್ ದಿಸ್ ಕ್ರಿಸ್ಟಲ್. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಕ್ರಿಸ್ಟಲ್. ನೆಕ್ಸ್ಟ್ ಕ್ವಶನ್, how many bits are numbered from 00H to 7FH for general purpose addressable locations in 8051 microcontroller? So 00H ಇಂದ ಹಿಡಿದು 7FH ಈ ಒಂದು ರ್ಯಾಮ್ ಲೊಕೇಶನ್, ಇದು 8051 ಬರೋಂಥ ರ್ಯಾಮಲ್ಲಿ ಇದೊಂದು ಲೊಕೇಶನ್. ಸೊ ಈ ಲೊಕೇಶನ್ ಎಷ್ಟು ಬಿಟ್ ಇರುತ್ತೆ, ಇದನ್ನು ಯೂಸ್ ಮಾಡೋದು ಜನರಲ್ ಪರ್ಪಸ್ ಅಡ್ರೆಸೇಬಲ್ ಲೊಕೇಶನ್ಸಲ್ಲಾಗಿ. ಇದು ಎಷ್ಟು ಬಿಟ್ ಇರುತ್ತೆ ಅಂತ ಕ್ವಶನ್. ಸೊ ಎಷ್ಟು ಬಿಟ್ಸ್ ಇರುತ್ತೆ, ನಾವು 00H ಇಂದ ಹಿಡಿದು 7FH ವರೆಗೆ ಕ್ಯಾಲ್ಕುಲೇಟ್ ಮಾಡಿದರೆ ಅದು ನಾರ್ಮಲ್ ಡೆಸಿಮಲ್ ನಂಬರಲ್ಲಿ 128 ಆಗುತ್ತೆ. ಸೊ 128 ಬಿಟ್ಸ್ ಅಷ್ಟು ಜನರಲ್ ಪರ್ಪಸ್ ರ್ಯಾಮ್ ಇರುತ್ತೆ 8051 ಮೈಕ್ರೋಕಂಟ್ರೋಲರಲ್ಲಿ. ಓಕೆ, ಅದರ ಅಡ್ರೆಸ್ 00H ಇಂದ ಹಿಡಿದು 7FH ವರೆಗೆ ಇರುತ್ತೆ. ನೆಕ್ಸ್ಟ್, ವಿಚ್ ಇನ್ಸ್ಟ್ರಕ್ಷನ್ ಸೆಟ್ ದ ಅಕ್ಯುಮುಲೇಟರ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಆರ್ ಗ್ರೂಪ್ಡ್? ಸೊ ಇಲ್ಲಿ ಅಕ್ಯುಮುಲೇಟರ್ನ ಕಂಪಲ್ಸರಿಯಾಗಿ ಯೂಸ್ ಮಾಡೋಂಥ ಇನ್ಸ್ಟ್ರಕ್ಷನ್ ಸೆಟ್ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ ಎ ಯಾವುದಂದರೆ ಲಾಜಿಕ್ ಇನ್ಸ್ಟ್ರಕ್ಷನ್ ಸೆಟ್, ಆಪ್ಷನ್ ಬಿ ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ ಸೆಟ್, ಆಪ್ಷನ್ ಸಿ ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ ಸೆಟ್ ಆ್ಯಂಡ್ ಆಪ್ಷನ್ ಡಿ ಕಂಟ್ರೋಲ್ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ ಸೆಟ್. ಸೊ ಇಲ್ಲಿ ಕರೆಕ್ಟ್ ಆದಂಥ ಆನ್ಸರ್ ಯಾವುದಂದರೆ ಡಾಟಾ ಟ್ರಾನ್ಸ್ಫರ್. ಸೊ ಇಲ್ಲಿ ಅಕ್ಯುಮುಲೇಟರ್ನ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡಲಾಗುತ್ತೆ, ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಂದರೆ ಆಪ್ಷನ್ ಸಿ ಡಾಟಾ ಟ್ರಾನ್ಸ್ಫರ್ ಅಥವಾ ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ ಸೆಟ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಇನ್ಸ್ಟ್ರಕ್ಷನ್ಸ್ ಅವೈಲೇಬಲ್ ಇನ್ ದ ಮೈಕ್ರೋ ಕಂಟ್ರೋಲರ್ ಫ್ಯಾಮಿಲಿ ಇನ್ಸ್ಟ್ರಕ್ಷನ್ ಸೆಟ್? ಸೊ ಇದು ಪರ್ಟಿಕ್ಯುಲರ್ 8051 ಮೈಕ್ರೋ ಕಂಟ್ರೋಲರ್ಗೆ ಕಂಪೇರ್ ಮಾಡಿದರೆ 8051 ಮೈಕ್ರೋ ಕಂಟ್ರೋಲರ್ ಅಥವಾ ಅದರ ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥ 8051 ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಮೈಕ್ರೋ ಕಂಟ್ರೋಲರ್ಗಳಲ್ಲಿ ಎಷ್ಟು ಇನ್ಸ್ಟ್ರಕ್ಷನ್ ಇರ್ತವೆ ಅಂತ ಕ್ವಶನ್ ಇದೆ. ಸೊ ಆನ್ಸರ್ ಏನಂದರೆ ಆಪ್ಷನ್ ಎ 17, ಆಪ್ಷನ್ ಬಿ 45, ಆಪ್ಷನ್ ಸಿ 49 ಆ್ಯಂಡ್ ಆಪ್ಷನ್ ಡಿ 111. ಸೊ ಕರೆಕ್ಟ್ ಆನ್ಸರ್ ಇಸ್ 111 ಅಥವಾ 111. ಸೊ 111 ಇನ್ಸ್ಟ್ರಕ್ಷನ್ಸ್ ಇರ್ತವೆ 8051 ಮೈಕ್ರೋ ಕಂಟ್ರೋಲರ್ ಫ್ಯಾಮಿಲಿಯಲ್ಲಿ. ನೆಕ್ಸ್ಟ್ ಕ್ವಶನ್, how the logic operations performed by the microcontroller 51 family microcontroller, sorry MCS 51 family microcontroller. ಇಲ್ಲಿ MCS 51 ಅಂದರೆ ಸೇಮ್ ಅಗೇನ್ 8051 ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಮೈಕ್ರೋಕಂಟ್ರೋಲರ್ಗಳು, ಅದರಲ್ಲಿ ಲಾಜಿಕ್ ಆಪ್ರೇಷನ್ಸ್ ಯಾವ ಥರ ಪರ್ಫಾರ್ಮ್ ಮಾಡಲಾಗುತ್ತೆ ಅಂತ. ಸೊ ಆಪ್ಷನ್ಸ್ ಏನಂದರೆ ಬಿಟ್ ಆಪರೆಂಡ್, ಆಪ್ಷನ್ ಬಿ ಆಪ್ಕೋಡ್ ಫಾರ್ಮ್ಯಾಟ್, ಆಪ್ಷನ್ ಸಿ ಫಂಕ್ಷನ್ ನೆಮೋನಿಕ್ ಆ್ಯಂಡ್ ಆಪ್ಷನ್ ಡಿ ಬಿಟ್ಸ್ ಆ್ಯಂಡ್ ಬೈಟ್ ಆಪರೆಂಟ್ಸ್. ಸೊ ಇಲ್ಲಿ ನಾವು ಲಾಜಿಕ್ ಆಪ್ರೇಷನ್ನ ಬಿಟ್ ಬೈ ಬಿಟ್ ಮಾಡ್ಬೋದು ಅಥವಾ ಬೈಟ್ ಬೈ ಬೈಟ್ ಕೂಡ ಮಾಡ್ಬೋದು. ಸೊ ಅದರಿಂದಾಗಿ ಆಪ್ಷನ್ ಡಿ ಬಿಟ್ಸ್ ಆ್ಯಂಡ್ ಬೈಟ್ ಆಪರೆಂಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ VCC ಸಪ್ಲೈ ಪಿನ್ ನಂಬರ್ ಫಾರ್ ದ ಮೈಕ್ರೋ ಕಂಟ್ರೋಲರ್ IC 8051? ಸೊ 8051 ಮೈಕ್ರೋ ಕಂಟ್ರೋಲರ್ಲಿ VCC ಸಪ್ಲೈ ಅಂದರೆ +5V ಸಪ್ಲೈಯನ್ನು ಕನೆಕ್ಟ್ ಮಾಡ್ತೀವಿ ನಾವು 8051 ಮೈಕ್ರೋ ಕಂಟ್ರೋಲರ್ ವರ್ಕ್ ಆಗೋದಕ್ಕೆ. ಅದನ್ನು ಯಾವ ಪಿನ್ ನಂಬರ್ಗೆ ಕನೆಕ್ಟ್ ಮಾಡ್ತೀವಿ ಅಥವಾ ಯಾವ ಪಿನ್ಗೆ ಕನೆಕ್ಟ್ ಮಾಡ್ತೀವಿ ಅನ್ನೋದು ಕ್ವಶನ್. ಸೊ ಆಪ್ಷನ್ಸ್ ಏನೇನಿದಾವೆ ಅಂದರೆ ಆಪ್ಷನ್ ಎ 21, ಆಪ್ಷನ್ ಬಿ 30, ಆಪ್ಷನ್ ಸಿ 38, ಆಪ್ಷನ್ ಡಿ 40. ಸೊ ಕರೆಕ್ಟ್ ಆನ್ಸರ್ ಯಾವುದಂದರೆ ಆಪ್ಷನ್ ಡಿ 40. ಸೊ 40 ಪಿನ್ಗೆ ನಾವೇನು ಮಾಡ್ತೀವಿ, +5 VCC ಸಪ್ಲೈ ವೋಲ್ಟೇಜ್ನ ಕೊಟ್ಟಿರ್ತೀವಿ ಆ್ಯಂಡ್ 20 ಪಿನ್ ನಾವು ಗ್ರೌಂಡ್ ಮಾಡಿರ್ತೀವಿ ಮೈಕ್ರೋ ಕಂಟ್ರೋಲರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಯೂಸ್ ಆಫ್ ಮೈಕ್ರೋ ಕಂಟ್ರೋಲರ್?
ಸೊ ಮೈಕ್ರೋಕಂಟ್ರೋಲರ್ ಮೇನ್ ಯೂಸ್ ಏನು ಅನ್ನೋದು ಸಿಂಪಲ್ ಕ್ವಶನ್ ಇದು. ಆಪ್ಷನ್ ಎ ಸ್ಮಾಲ್ ಸಿಸ್ಟಮ್ಸ್, ಆಪ್ಷನ್ ಬಿ ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್ ಸಿಸ್ಟಮ್ಸ್, ಆಪ್ಷನ್ ಸಿ ಜನರಲ್ ಪರ್ಪಸ್ ಸಿಸ್ಟಮ್ಸ್, ಆಪ್ಷನ್ ಡಿ ಆಟೋಮೆಟಿಕಲಿ ಕಂಟ್ರೋಲ್ಡ್ ಡಿವೈಸಸ್. ಸೊ ಮೈಕ್ರೋಕಂಟ್ರೋಲರ್ ಮೇನ್ ಪರ್ಪಸ್ ಏನಂದರೆ ಆಟೋಮೇಷನ್, ಅಂದರೆ ಯಾವುದೇ ಒಂದು ಕೆಲಸನ ಆಟೋಮೆಟಿಕ್ಕಾಗಿ ಮಾಡೋದಕ್ಕೆ ಮೈಕ್ರೋಕಂಟ್ರೋಲರ್ನ ಯೂಸ್ ಮಾಡ್ತೀವಿ ಅಥವಾ ಎಂಬೆಡೆಡ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಸೊ ಅದರಿಂದಾಗಿ ಆಪ್ಷನ್ ಡಿ ಆಟೋಮೆಟಿಕಲಿ ಕಂಟ್ರೋಲ್ಡ್ ಡಿವೈಸಸ್ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ DC ಮೋಟರ್ ಇಂಟರ್ಫೇಸ್ಡ್ ವಿತ್ 8051 ಮೈಕ್ರೋಕಂಟ್ರೋಲರ್. ಅಂದರೆ ಇಲ್ಲಿ ಒಂದು 8051 ಮೈಕ್ರೋಕಂಟ್ರೋಲರ್ ಜೊತೆ DC ಮೋಟರ್ನ ಇಂಟರ್ಫೇಸ್ ಮಾಡಿದ್ದಾರೆ. ಆ DC ಮೋಟರ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಒಂದು ಸಿಂಪಲ್ ಆಗಿ DC ಮೋಟರ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಅದಕ್ಕೆ ನಾವಿಲ್ಲಿ ಬೇರೆ ಬೇರೆ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ಆಪ್ಷನ್ ಎ ಹೀಟ್, ಆಪ್ಷನ್ ಬಿ ಟಾರ್ಕ್ ಆ್ಯಂಡ್ ಆಪ್ಷನ್ ಸಿ AC ಕರೆಂಟ್, ಆಪ್ಷನ್ ಡಿ ಎಲೆಕ್ಟ್ರಿಕ್ ಫೀಲ್ಡ್. ಸೊ DC ಮೋಟರ್ನ 8051ಗೆ ಮೈಕ್ರೋಕಂಟ್ರೋಲರ್ಗೆ ಇಂಟರ್ಫೇಸ್ ಮಾಡಲಿ ಬಿಡಲಿ ಅಥವಾ ಡೈರೆಕ್ಟಾಗಿ ನಾವು ಬೈ ಸಪ್ಲೈ ವೋಲ್ಟೇಜ್ ಕೊಟ್ಟು DC ಮೋಟರ್ನ ರನ್ ಮಾಡಿದ್ರು ಕೂಡ ಮೋಟರ್ಗಳಿಂದ ಪ್ರೊಡ್ಯೂಸ್ ಆಗೋದು ಟಾರ್ಕ್. ಓಕೆ, ಸೊ ಅದರಿಂದಾಗಿ ಕರೆಕ್ಟ್ ಆನ್ಸರ್ ಈಸ್ ಬಿ, ಆಪ್ಷನ್ ಬಿ ಟಾರ್ಕ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಬಿಟ್ ಲೆಂತ್ ಆಫ್ ಅಪ್ ಕೌಂಟಿಂಗ್ ಕೌಂಟರ್ಸ್ ಇನ್ 8051 ಮೈಕ್ರೋಕಂಟ್ರೋಲರ್. ಸೊ ಇಲ್ಲಿ ಟೈಮರ್ಸ್ ಎಷ್ಟು ಬಿಟ್ ಲೆಂತ್ ಇರುತ್ತೆ ಅಂತ ಕ್ವಶನ್ ಇದೆ. ಅಪ್ ಕೌಂಟಿಂಗ್ ಟೈಮರ್ದು ಎಷ್ಟು ಬಿಟ್ ಇರುತ್ತೆ ಅಂತ. ಸೊ 8051 ಮೈಕ್ರೋಕಂಟ್ರೋಲರಲ್ಲಿ 16 ಬಿಟ್ ಟೈಮರ್ಸ್ ಇರ್ತವೆ. ಯಾವುದು ಅದು ಕೂಡ 2 ಟೈಮರ್ಸ್ ಇರ್ತವೆ, ಟೈಮರ್ 0 ಆ್ಯಂಡ್ ಟೈಮರ್ 1 ಅಂತ. ಈಚ್ ಒನ್ ಕೂಡ 16 ಬಿಟ್ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ 16 ಬಿಟ್. ಬೇರೆ ಬೇರೆ ಆಪ್ಷನ್ ಇದ್ದಾವೆ. ಆಪ್ಷನ್ ಎ 8 ಬಿಟ್ಸ್, ಬಿ 16 ಬಿಟ್ಸ್, ಸಿ 32 ಬಿಟ್ಸ್ ಆ್ಯಂಡ್ ಡಿ 64 ಬಿಟ್ಸ್. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದರೆ 16 ಬಿಟ್ಸ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಸೆಕ್ಷನ್ ದಟ್ ಕೌಂಟ್ಸ್ ಎ predetermined ನಂಬರ್ ಆಫ್ ಪ್ರೊಸೆಸರ್ ಕ್ಲಾಕ್ ಪಲ್ಸಸ್ ಟು ಜನರೇಟ್ ಎ ಪ್ರೋಗ್ರಾಮೇಬಲ್ ಡಿಲೇ. ಸೊ ಅಂದರೆ ಇಲ್ಲಿ ಪ್ರೋಗ್ರಾಮಲ್ಲಿ ಡಿಲೇ ಜನರೇಟ್ ಮಾಡೋದಕ್ಕೆ ಪ್ರೊಸೆಸರ್ ಕ್ಲಾಕ್ ಪಲ್ಸ್ಗಳನ್ನ ಕೌಂಟ್ ಮಾಡೋದಕ್ಕೆ ಇರುವಂಥ ಸೆಕ್ಷನ್ ಯಾವುದು ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಇದರಲ್ಲಿ ಆಪ್ಷನ್ ಎ ಟೈಮರ್, ಆಪ್ಷನ್ ಬಿ ಕೌಂಟರ್, ಆಪ್ಷನ್ ಸಿ ಕ್ಲಾಕ್ ಸಿಗ್ನಲ್, ಆಪ್ಷನ್ ಡಿ ಕ್ಲಾಕ್ ಜನರೇಟ್. ಸೊ ಇದರಲ್ಲಿ ಟೈಮರ್ ಏನು ಮಾಡುತ್ತೆ ಅಂದರೆ ಡಿಲೇ ಪ್ರೊಡ್ಯೂಸ್ ಮಾಡೋದಕ್ಕೆ ಮೇನ್ ಟೈಮರ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಆಪ್ಷನ್ ಎ ಟೈಮರ್ ಈಸ್ ದ ಕರೆಕ್ಟ್ ಆನ್ಸರ್. ವಿಚ್ ಸೆಕ್ಷನ್ ಇನ್ IC 8051 ಈಸ್ ರನ್ನಿಂಗ್ ಆನ್ ಎಕ್ಸ್ಟರ್ನಲ್ ಕ್ಲಾಕ್ ಸೋರ್ಸ್. ಸೊ 8051 ಬರ್ತಕ್ಕಂಥ ಯಾವ ಸೆಕ್ಷನ್ ಎಕ್ಸ್ಟರ್ನಲ್ ಕ್ಲಾಕ್ ಪಲ್ಸ್ಗಳ ಮೇಲೆ ಡಿಪೆಂಡ್ ಆಗಿ ರನ್ ಆಗ್ತಾ ಇರುತ್ತೆ ಅಂತ ಕ್ವಶನ್ ಇಲ್ಲಿ. ಸೊ ಇಲ್ಲಿ ಆಪ್ಷನ್ಸ್ ಏನಿದೆ ಅಂದರೆ ಆಪ್ಷನ್ ಎ ಟೈಮರ್, ಆಪ್ಷನ್ ಬಿ ಕೌಂಟರ್, ಆಪ್ಷನ್ ಸಿ ಕ್ಲಾಕ್ ಸಿಗ್ನಲ್, ಆಪ್ಷನ್ ಡಿ ಕ್ಲಾಕ್ ಜನರೇಟ್. ಸೊ ಇಲ್ಲಿ ಆಪ್ಷನ್ ಬಿ ಕೌಂಟರ್ ಈಸ್ ದ ಕರೆಕ್ಟ್ ಆನ್ಸರ್. ಈ ಕೌಂಟರ್ ಏನು ಮಾಡ್ತಂದ್ರೆ ಎಕ್ಸ್ಟರ್ನಲ್ ಕ್ಲಾಕ್ ಸೋರ್ಸ್ ನಾವೇನು ಕೊಟ್ಟಿರ್ತೀವಿ ಅದರಲ್ಲಿ ಆಗುವಂಥ ಇವೆಂಟ್ಸ್ನ ಕೌಂಟ್ ಮಾಡೋದಕ್ಕೆ ಕೌಂಟರ್ನ ಯೂಸ್ ಮಾಡ್ತೀವಿ. ಸೊ ಅದರಿಂದಾಗಿ ಆಪ್ಷನ್ ಬಿ ಕೌಂಟರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಡಿಲೇ ಪಾಸಿಬಲ್ using a single 8051 microcontroller timer running at 12 MHz frequency. ಸೊ 2 ಟೈಮರ್ ಇರ್ತವೆ 8051 ಮೈಕ್ರೋಕಂಟ್ರೋಲರಲ್ಲಿ. ಅದರಲ್ಲಿ ಒಂದು ಟೈಮರ್ ಬಳಸ್ಕೊಂಡು ನಾವು ಎಷ್ಟು ಮ್ಯಾಕ್ಸಿಮಮ್ ಡಿಲೇನ ಪ್ರೊಡ್ಯೂಸ್ ಮಾಡ್ಬೋದು ಪ್ರೋಗ್ರಾಮಲ್ಲಿ ಅಂತ ಕ್ವಶನ್ ಇದೆ. ಅದಕ್ಕೆ ಇಲ್ಲಿ ಕ್ಲಾಕ್ ಫ್ರೀಕ್ವೆನ್ಸಿ 12 MHz ಕೊಟ್ಟಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಏನಂದರೆ ಆಪ್ಷನ್ ಎ 8192 ಮೈಕ್ರೋಸೆಕೆಂಡ್ಸ್, ಆಪ್ಷನ್ ಬಿ 16384 ಮೈಕ್ರೋಸೆಕೆಂಡ್ಸ್, ಆಪ್ಷನ್ ಸಿ 32768 microseconds and option D 65536 microseconds. So ಇಲ್ಲಿ D is the correct answer. 65536 microsecond ಅಷ್ಟು ಮ್ಯಾಕ್ಸಿಮಮ್ ಡಿಲೇನ ನಾವು ಈಚ್ ಟೈಮರ್ ಬಳಸಿ ಒಂದು ಪ್ರೋಗ್ರಾಮಲ್ಲಿ ಇಷ್ಟು ಡಿಲೇನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಆಪ್ಷನ್ ಡಿ 65536 microsecond ಕರೆಕ್ಟ್ ಆನ್ಸರ್. Next question, which is the timer input frequency for the 8051 microcontroller running at 12 MHz. So on the 8051 microcontroller 12 MHz frequency clock frequency ಅಲ್ಲಿ ರನ್ ಆಗ್ತಿದೆ ಅಂದರೆ ಅಲ್ಲಿ ಟೈಮರ್ಗೆ ಇನ್ಪುಟ್ ಫ್ರೀಕ್ವೆನ್ಸಿ ಎಷ್ಟು ಬರ್ತಾ ಇರುತ್ತೆ ಅಥವಾ ಎಷ್ಟು ಅಸೈನ್ ಆಗಿರುತ್ತೆ ಟೈಮರ್ಗೆ ಫ್ರೀಕ್ವೆನ್ಸಿ ಅಂತ ಕ್ವಶನ್ ಇದೆ. ಸೊ ಆಪ್ಷನ್ಸ್ ಏನಂದರೆ ಆಪ್ಷನ್ ಎ 1 MHz, ಆಪ್ಷನ್ ಬಿ 2 MHz, ಆಪ್ಷನ್ ಸಿ 3 MHz ಆ್ಯಂಡ್ ಆಪ್ಷನ್ ಡಿ
4 ಮೆಗಾಹರ್ಟ್ಸ್. ಸೊ ಇಲ್ಲಿ ಟೈಮರ್ಗೆ ಎಷ್ಟು ಫ್ರೀಕ್ವೆನ್ಸಿ ಅಲಾಟ್ ಮಾಡಬೇಕು ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ನಾವೇನು ಕ್ಲಾಕ್ ಫ್ರೀಕ್ವೆನ್ಸಿ ಕೊಟ್ಟಿರ್ತೀವಿ 8051 ವರ್ಕ್ ಮಾಡಬೇಕಾದ್ರೆ ಆ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ 12 ಮಾಡಿದರೆ ಎಷ್ಟು ಬರುತ್ತೋ ಅಷ್ಟು ಫ್ರೀಕ್ವೆನ್ಸಿನ ಟೈಮರ್ ಇನ್ಪುಟ್ ಫ್ರೀಕ್ವೆನ್ಸಿಯಾಗಿ ಅಲಾಟ್ ಮಾಡಲಾಗುತ್ತೆ. ಸೊ 12 ಮೆಗಾಹರ್ಟ್ಸ್ನ 12ಇಂದ ಡಿವೈಡ್ ಮಾಡಿದರೆ 1 ಮೆಗಾಹರ್ಟ್ಸ್ ಬರುತ್ತೆ. ಸೊ ಆಪ್ಷನ್ ಎ 1 ಮೆಗಾಹರ್ಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಟೈಮರ್ ಇನ್ಪುಟ್ ಫ್ರೀಕ್ವೆನ್ಸಿಯಾಗಿ ನಾವು 12 ಮೆಗಾಹರ್ಟ್ಸ್ ಕ್ಲಾಕ್ ಫ್ರೀಕ್ವೆನ್ಸಿ ಇತ್ತಂದರೆ 8051 ಕಂಟ್ರೋಲರ್ಗೆ, ಸೊ 1 ಮೆಗಾಹರ್ಟ್ಸ್ ಫ್ರೀಕ್ವೆನ್ಸಿನ ನಾವು ಟೈಮರ್ ಇನ್ಪುಟ್ ಫ್ರೀಕ್ವೆನ್ಸಿಯಾಗಿ ಅಲಾಟ್ ಮಾಡಿರ್ತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪರ್ಪಸ್ ಆಫ್ ಯೂಸಿಂಗ್ ಡಿವೈಡ್ ಬೈ 12 ನೆಟ್ವರ್ಕ್ ಇನ್ 8051 ಮೈಕ್ರೋಕಂಟ್ರೋಲರ್ ಆಸಿಲೇಟರ್ ಔಟ್ಪುಟ್ ಟು ಫೀಡ್ ದ ಟೈಮರ್? ಸೊ ಸೇಮ್ ಇದು ಅದೇ ಕ್ವಶನ್ ಕೇಳಿದರೆ, ಯಾಕೆ ನಾವು 12ಇಂದ ಡಿವೈಡ್ ಮಾಡಿ ಬರ್ತಕ್ಕಂಥ ಫ್ರೀಕ್ವೆನ್ಸಿನ ಟೈಮರ್ಗೆ ಫೀಡ್ ಮಾಡ್ತೀವಿ ಟೈಮರ್ ಸರ್ಕ್ಯೂಟ್ಗೆ ಅನ್ನೋದು ಕ್ವಶನ್. ಸೊ ಇಲ್ಲಿ ಆಪ್ಷನ್ ಎ ಕ್ಲಾಕ್ ಸಿಗ್ನಲ್, ಆಪ್ಷನ್ ಬಿ ಆಂಪ್ಲಿಫೈಯರ್ ಇನ್ಪುಟ್ ಸಿಗ್ನಲ್, ಆಪ್ಷನ್ ಸಿ ಲೋಡಿಂಗ್ ಇನಿಷಿಯಲ್ ವ್ಯಾಲ್ಯೂ ಆ್ಯಂಡ್ ಆಪ್ಷನ್ ಡಿ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್. ಸೊ ಆಪ್ಷನ್ ಎ ಕ್ಲಾಕ್ ಸಿಗ್ನಲ್ ಈಸ್ ದ ಕರೆಕ್ಟ್ ಆನ್ಸರ್. ನಾವು ಕ್ಲಾಕ್ ಸಿಗ್ನಲ್ನ ಎಷ್ಟು ಕೊಟ್ಟಿರ್ತೀವಿ ಅದನ್ನು 12ಇಂದ ಡಿವೈಡ್ ಮಾಡಿ ಬರ್ತಕ್ಕಂಥ ಎಷ್ಟು ಇರುತ್ತೆ ಆನ್ಸರ್ ಅಷ್ಟು ಫ್ರೀಕ್ವೆನ್ಸಿನ ನಾವು ಟೈಮರ್ಗೆ ಫೀಡ್ ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಹೌ ದ ಲಾಂಗರ್ ಡಿಲೇಸ್ ಇನ್ ಬೇಸಿಕ್ ಪ್ರೋಗ್ರಾಮ್ ಯೂಸಿಂಗ್ ಟೈಮರ್ ಇನ್ 8051 ಮೈಕ್ರೋಕಂಟ್ರೋಲರ್ ಈಸ್ ಇಂಪ್ಲಿಮೆಂಟೆಡ್? ಸೊ ನಮಗೆ ಸಿಂಗಲ್ ಟೈಮ್ ಡಿಲೇ ಬೇಕು ಅಂದರೆ ನಾರ್ಮಲ್ ಡಿಲೇ ಅಂತ ಯೂಸ್ ಮಾಡಿ ಒಂದು ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ಕೊಳ್ತೀವಿ ನಾವು. ಅದೇ ಲಾಂಗರ್ ಡಿಲೇಸ್ ಬೇಕಾಯಿತು ಪ್ರೋಗ್ರಾಮಲ್ಲಿ ಅಂದರೆ ಭಾಳ ಹೊತ್ತು ಡಿಲೇ ಪ್ರೊಡ್ಯೂಸ್ ಆಗಬೇಕು ಅಂದರೆ ಯಾವ ಥರದ್ದು ಟೈಮರ್ನ ಯೂಸ್ ಮಾಡಿ ಏನು ಪ್ರೋಗ್ರಾಮಿಂಗ್ ಮಾಡಬೇಕು ನಾವು ಅಂತ ಕೇಳಿದ್ರಲ್ಲಿ, ಯಾವ ಥರ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತೀವಿ ಅಥವಾ ಯಾವ ಥರ ಡಿಲೇನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಆಪ್ಷನ್ಸ್ ಏನಿದೆ ಅಂದರೆ ಅದಕ್ಕೆ, ಆಪ್ಷನ್ ಎ ಮಾಡಿಫೈ ಕಾಂಪೊನೆಂಟ್ ವ್ಯಾಲ್ಯೂಸ್, ಆಪ್ಷನ್ ಬಿ ಚೇಂಜ್ ಮೈಕ್ರೋಕಂಟ್ರೋಲರ್, ಆಪ್ಷನ್ ಸಿ ರೀರೈಟ್ ದ ಪ್ರೋಗ್ರಾಮ್ ಆ್ಯಂಡ್ ಆಪ್ಷನ್ ಡಿ ಲೂಪಿಂಗ್ ನಂಬರ್ ಆಫ್ ಟೈಮ್ಸ್. ಸೊ ಇಲ್ಲಿ ಫಸ್ಟ್ 3 ಆಪ್ಷನ್ ಏನಿದಾವೆ ಅದನ್ನಂತೂ ಪ್ರಾಕ್ಟಿಕಲಿ ಮಾಡೋದಕ್ಕೆ ಆಗೋದಿಲ್ಲ. ಏನಂದರೆ ಮೋಡಿಫೈ ಕಾಂಪೊನೆಂಟ್ ವ್ಯಾಲ್ಯೂಸ್. ಸೊ ಇಲ್ಲಿ ಕಾಂಪೊನೆಂಟ್ ವ್ಯಾಲ್ಯೂಸ್ ಚೇಂಜ್ ಮಾಡೋದ್ರಿಂದ ಡಿಲೇ ಹೆಚ್ಚು ಕಡಿಮೆ ಆಗೋದು ಆಗಲ್ಲ. ಆ್ಯಂಡ್ ಚೇಂಜ್ ಮೈಕ್ರೋಕಂಟ್ರೋಲರ್, ಸೊ ಇಲ್ಲಿ ಮೈಕ್ರೋಕಂಟ್ರೋಲರ್ನ ಚೇಂಜ್ ಮಾಡಬೇಕಂತಿದೆ. ಸೊ 8051 ಮೈಕ್ರೋಕಂಟ್ರೋಲರ್ನ ಚೇಂಜ್ ಮಾಡಿ ಬೇರೆ ಮೈಕ್ರೋಕಂಟ್ರೋಲರ್ ಯೂಸ್ ಮಾಡಬೇಕಾಗುತ್ತೆ. ಸೊ ಹಂಗೆ ಮಾಡಿದಾಗ ಏನಾಗುತ್ತೆ, ಹೋಲ್ ಮೈಕ್ರೋಕಂಟ್ರೋಲರ್ ಜೊತೆ ಯೂಸ್ ಮಾಡೋಂಥ ಸಬ್ಸಿಸ್ಟಮ್ಸ್ ಅಥವಾ ಸರ್ಕ್ಯೂಟ್ಸ್ ಏನಿರ್ತಾವೆ ಯಾವುದು ಯೂಸ್ ಆಗಲ್ಲ. ಸೊ ಅದು ಕೂಡ ಬರಲ್ಲ. ಆ್ಯಂಡ್ ರೀರೈಟ್ ದ ಪ್ರೋಗ್ರಾಮ್, ಮತ್ತು ಪ್ರೋಗ್ರಾಮ್ನ ಮತ್ತೆ ರೀರೈಟ್ ಮಾಡಬೇಕು ಅಂತ ಹೊಸ್ದಾಗಿ ಅಂತ ಇದೆ. ಸೊ ಆಪ್ಷನ್ ಸಿ ಕೂಡ ಈ 3 ಆಪ್ಷನ್ ಎ ಬಿ ಸಿ ಏನಿದಾವೆ ಇವು 3 ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಒಂದೇ ಒಂದು ಸಾಧ್ಯ ಏನಂದರೆ ಲಾಂಗರ್ ಡಿಲೇಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೋಗ್ರಾಮಲ್ಲಿ ಲೂಪಿಂಗ್ ನಂಬರ್ ಆಫ್ ಟೈಮ್ಸ್. ಸೊ ಒಂದಷ್ಟು ಟೈಮ್ನ ಸ್ಪೆಸಿಫೈ ಮಾಡಿ ಅದರಿಂದ ಡಿಲೇ ಜನ್ರೇಟ್ ಮಾಡಿ ಅದನ್ನೇ ಲೂಪಲ್ಲಿ ಹಾಕೋದು. ಅಂದರೆ ಎಷ್ಟು ಸತಿ, ಫಾರ್ ಎಕ್ಸಾಂಪಲ್ 10 ಮಿಲಿ ಸೆಕೆಂಡ್ಸ್ ಅಷ್ಟು ನಾನು ಇಲ್ಲಿ ಒಂದು ಡಿಲೇ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ಕೊಳ್ಳಿ, ಅವಾಗ 100 ಮಿಲಿ ಸೆಕೆಂಡ್ಸ್ ಅಷ್ಟು ಆಗಬೇಕು ಈಗ ಟೈಮ್ ಡಿಲೇ ನಮಗೆ. ಸೊ 10 ಮಿಲಿ ಸೆಕೆಂಡ್ಸ್ನ ಏನು ಮಾಡ್ತೀವಿ ನಾವು 10 ಟೈಮ್ಸ್ ಲೂಪಲ್ಲಿ ಹಾಕ್ಬಿಡ್ತೀವಿ. ಸೊ 10 ಮಿಲಿ ಸೆಕೆಂಡ್ಸ್ ಡಿಲೇ ಏನಾಗುತ್ತೆ 10 ಟೈಮ್ಸ್ ರನ್ ಆಗುತ್ತೆ ಕಂಟಿನ್ಯೂಸ್ ಆಗಿ. ಸೊ ಹಂಗಾಗಿ ಅಲ್ಲಿ 100 ಮಿಲಿ ಸೆಕೆಂಡ್ಸ್ ಅಷ್ಟು ಡಿಲೇ ಪ್ರೊಡ್ಯೂಸ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಏನಂದರೆ ಆಪ್ಷನ್ ಡಿ ಲೂಪಿಂಗ್ ನಂಬರ್ ಆಫ್ ಟೈಮ್ಸ್. ನೆಕ್ಸ್ಟ್ ಕ್ವಶನ್, what is the minimum delay possible using a single 8051 microcontroller timer running at 12 MHz frequency? ಸೊ ಅವಾಗ ಮ್ಯಾಕ್ಸಿಮಮ್ ಡಿಲೇ ಎಷ್ಟು ಪಾಸಿಬಲ್ ಆಗುತ್ತೆ ಅಂತ ಕೇಳಿದ್ರು. ಈ ಕ್ವಶನ್ ಅಂದರೆ ಮಿನಿಮಮ್ ಡಿಲೇ ಎಷ್ಟು ನಾವು ಪ್ರೊಡ್ಯೂಸ್ ಮಾಡ್ಬೋದು ಒಂದು ಟೈಮರ್ ಯೂಸ್ ಮಾಡಿ 12 MHz ಕ್ಲಾಕ್ ಫ್ರೀಕ್ವೆನ್ಸಿ ಇದ್ದಾಗ ಅಂತ ಕ್ವಶನ್ ಇದೆ. ಸೊ 1 ಮೈಕ್ರೋ ಸೆಕೆಂಡ್ಸ್ ಅಷ್ಟು ನಾವು ಮಿನಿಮಮ್ ಡಿಲೇನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಆಪ್ಷನ್ಸ್ ಏನೇನಿದಾವೆ ಅಂದರೆ 1 ಮೈಕ್ರೋ ಸೆಕೆಂಡ್, 5 ಮೈಕ್ರೋ ಸೆಕೆಂಡ್, 10 ಮೈಕ್ರೋ ಸೆಕೆಂಡ್ ಆ್ಯಂಡ್ 100 ಮೈಕ್ರೋ ಸೆಕೆಂಡ್ಸ್ ಇದ್ದಾವೆ. ಸೊ ಆಪ್ಷನ್ ಎ 1 ಮೈಕ್ರೋ ಸೆಕೆಂಡ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ 1 ಮೈಕ್ರೋ ಸೆಕೆಂಡ್ ಅಷ್ಟು ನಾವು ಮಿನಿಮಮ್ ಡಿಲೇನ ಒಂದು 8051 ಮೈಕ್ರೋ ಕಂಟ್ರೋಲರಲ್ಲಿ ಸಿಂಗಲ್ ಟೈಮರ್ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ವಿಚ್ ಚಿಪ್ ಈಸ್ ವರ್ಸಟೈಲ್ ಟು ಯೂಸ್ ಫ್ರಮ್ ಸಿಂಪಲ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಟು ಹೈ ಎಂಡ್ ಅಪ್ಲಿಕೇಶನ್ಸ್? ಸೊ ಯಾವ ಒಂದು ಚಿಪ್ ಅಥವಾ IC ಈಸ್ ವರ್ಸಟೈಲ್ ಟು ಯೂಸ್ ಫ್ರಮ್ ಸಿಂಪಲ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಟು ಹೈ ಎಂಡ್ ಅಪ್ಲಿಕೇಶನ್ಸ್? ಸೊ ಸಿಂಪಲ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂದರೆ ಚಿಕ್ಕದಂಥ ಎಲೆಕ್ಟ್ರಾನಿಕ್ ಡಿವೈಸ್ಗಳಿಂದ ಹಿಡಿದು ಹೈ ಎಂಡ್ ಅಪ್ಲಿಕೇಶನ್ಸ್ವರೆಗೆ ಯೂಸ್ ಆಗುವಂಥ ಅಪ್ಲಯನ್ಸಸ್ಸಲ್ಲಿ ಯಾವ ಒಂದು ಚಿಪ್ನ ಕಾಮನ್ ಆಗಿ ಯೂಸ್ ಮಾಡಲಾಗುತ್ತೆ ಅದನ್ನು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಮಾಡೋದಕ್ಕೆ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಇಲ್ಲಿ ಆಪ್ಷನ್ಸ್ ಏನಂದರೆ ಆಪ್ಷನ್ ಎ ಚಿಪ್ ಆನ್ ಬೋರ್ಡ್,
Option B, logic gate ICs. Option C, microprocessor. Option D, microcontroller. So option D is the correct answer, microcontroller. ಸೊ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ಅಲ್ಲಿ ಮೈಕ್ರೋಪ್ರೊಸೆಸರ್ ಯೂಸ್ ಮಾಡೋಂಥ ಅವಶ್ಯಕತೆನೇ ಇರಲ್ಲ, ಯಾಕಂದರೆ ಅಷ್ಟು ಹೆವಿ ವರ್ಕ್ ಇರಲ್ಲ ಅಲ್ಲಿ. ಸೊ ಅದರಿಂದಾಗಿ ಮೈಕ್ರೋಕಂಟ್ರೋಲರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದ ಅಬ್ರಿವೇಷನ್ SFR ಯೂಸ್ಡ್ ಇನ್ ಮೈಕ್ರೋಕಂಟ್ರೋಲರ್? ಸೊ ಮೈಕ್ರೋಕಂಟ್ರೋಲರಲ್ಲಿ ಒಂದು ಫಾರ್ಮ್ ಅಬ್ರಿವೇಷನ್ ಬರುತ್ತೆ SFR, ಅದ್ರ ಫುಲ್ ಫಾರ್ಮ್ ಏನಂತ ಇಲ್ಲಿ ಕ್ವಶನ್ ಇದೆ. ಸೊ ಆಪ್ಷನ್ಸ್ ಏನಂದ್ರೆ, ಆಪ್ಷನ್ ಎ ಸೀರಿಯಲ್ ಫಂಕ್ಷನ್ ರಿಜಿಸ್ಟರ್, ಆಪ್ಷನ್ ಬಿ ಸೇಫ್ಟಿ ಫಂಕ್ಷನ್ ರಿಲೇ, ಆಪ್ಷನ್ ಸಿ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್, ಆಪ್ಷನ್ ಡಿ ಸಿಸ್ಟಮ್ ಫಂಕ್ಷನ್ ರಿಜಿಸ್ಟರ್. ಸೊ SFR ಅಂದರೆ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ ಫುಲ್ ಫಾರ್ಮ್ ಅದರದ್ದು. ಸೊ ಆಪ್ಷನ್ ಸಿ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ 8051 ಮೈಕ್ರೋಕಂಟ್ರೋಲರಲ್ಲಿ 128 ಬೈಟ್ಸ್ ಆಫ್ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ ಮೆಮೊರಿ ಇರುತ್ತೆ. ನೆಕ್ಸ್ಟ್ ಕ್ವಶನ್, which lens is fitted on the yellow light to produce green light in the traffic light control interfaced with the 8051 microcontroller? ಸೊ ಒಂದು ಟ್ರಾಫಿಕ್ ಲೈಟ್ ಒಂದು ರೀತಿ ಆಟೋಮೆಟಿಕ್ ಆಗಿ ಟ್ರಾಫಿಕ್ ಲೈಟ್ ಕಂಟ್ರೋಲ್ ಜನರೇಟ್ ಆಗೋಂಥದ್ದು 8051 ಮೈಕ್ರೋಕಂಟ್ರೋಲರ್ ಜೊತೆ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದಾರೆ. ಸೊ ಈಗ ಇದರ ಕ್ವಶನ್ ಏನಂದರೆ, ಯೆಲ್ಲೋ ಲೈಟ್ ಇತ್ತು ಅಂದರೆ ಅದನ್ನು ನಾವು ಗ್ರೀನ್ ಲೈಟ್ ಮಾಡಬೇಕಾದ್ರೆ ಅದರ ಮುಂದೆ ಯಾವ ಕಲರ್ ಲೆನ್ಸನ್ನು ಹಾಕಬೇಕು, ಅಂದರೆ ಯೆಲ್ಲೋ ಲೈಟ್ಗೆ ಯಾವ ಕಲರ್ ಲೆನ್ಸ್ ಮುಂದಗಡೆ ಇಟ್ಟರೆ ಅದು ಗ್ರೀನ್ ಲೈಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕ್ವಶನ್ ಇದೆ. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ಏನಂದರೆ, ಆಪ್ಷನ್ ಎ ರೆಡ್ ಲೆನ್ಸ್, ಆಪ್ಷನ್ ಬಿ ಬ್ಲೂ ಲೆನ್ಸ್, ಆಪ್ಷನ್ ಸಿ ಗ್ರೀನ್ ಲೆನ್ಸ್, ಆಪ್ಷನ್ ಡಿ ಆರೆಂಜ್ ಲೆನ್ಸ್. ಸೊ ಯೆಲ್ಲೋ ಮತ್ತು ಬ್ಲೂ ಮಿಕ್ಸ್ ಮಾಡಿದರೆ ನಮಗೆ ಗ್ರೀನ್ ಕಲರ್ ಬರುತ್ತೆ. ಸೊ ಅದಕ್ಕೆ ಬ್ಲೂ ಲೆನ್ಸನ್ನು ಇಲ್ಲಿ ಯೂಸ್ ಮಾಡ್ತೀವಿ ನಾವು. ಸೊ ಇದಿಷ್ಟು 8051 ಮೈಕ್ರೋಕಂಟ್ರೋಲರ್ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಅಗೇನ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತಲ್ಲ, ಅದರಲ್ಲಿ ಬರ್ತಕ್ಕಂಥ ಕ್ವಶನ್ 8051 ಮೈಕ್ರೋಕಂಟ್ರೋಲರ್ ಚಾಪ್ಟರ್ ಬಗ್ಗೆ ಏನಾದರೂ ಕ್ವಶನ್ ಕೇಳಿದರೆ ಇವೇ ಕ್ವಶನಲ್ಲೇ ಯಾವುದಾದ್ರೂ ಕ್ವಶನ್ಸ್ನ ಕೇಳಿರ್ತಾರೆ. ಸೊ ಅದರಿಂದಾಗಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸ್ಟೂಡೆಂಟ್ಸ್ಗೂ ಇದನ್ನು ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಇದ್ದರೆ ಅವರಿಗೆ ಇದನ್ನು ಶೇರ್ ಮಾಡಿ ಈ ವಿಡಿಯೋನ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಸವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.